ಓಂ ಶಾಂತಿ. ನಾಟಕದ ಯಥಾರ್ಥ ಜ್ಞಾನದಿಂದಲೇ ನಾವು ಅಚಲ ಅಡೋಲ ಏಕರಸವಾಗಿರ್ತೀವಂತೆ. ಮಾಯೆಯ ಬಿರುಗಾಳಿಗಳು ನಮ್ಮನ್ನ ಅಲುಗಾಡಿಸೋದಕ್ಕೆ ಸಾಧ್ಯವಿಲ್ವಂತೆ ತಮ್ಮ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುತ್ತೆ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಕೇಳ್ತಿದ್ದಾರೆ, ದೇವತೆಗಳ ಮುಖ್ಯವಾದ ಯಾವ ಒಂದು ಗುಣವು ನೀವು ಮಕ್ಕಳಲ್ಲಿ ಸದಾ ಕಾಣಿಸ್ಬೇಕು ಅಂತ. ಹರ್ಷಿತರಾಗಿರೋದು. ದೇವತೆಗಳನ್ನು ಸದಾ ಮುಗುಳ್ನಗುತ್ತಾ ಹರ್ಷಿತರಾಗಿರೋದನ್ನು ತೋರಿಸ್ತಾರೆ. ಹಾಗೆಯೇ ನಾವು ಮಕ್ಕಳು ಸಹ ಸದಾ ಹರ್ಷಿತರಾಗಿರಬೇಕು ಅಂತ ಹೇಳ್ತಿದ್ದಾರೆ ಅಣ್ಣ. ಯಾವುದೇ ಮಾತಿರಲಿ ಮುಗುಳ್ನಗುತ್ತಾ ಇರಿ, ಎಂದೂ ಸಹ ಬೇಸರ ಅಥವಾ ಕೋಪ ಬರಬಾರ್ದು. ಹೇಗೆ ತಂದೆಯು ನಿಮಗೆ ಸರಿ ಮತ್ತು ತಪ್ಪಿನ ತಿಳುವಳಿಕೆಯನ್ನು ಕೊಡುತ್ತಾರೆ, ಎಂದೂ ಕೋಪಿಸ್ಕೊಳ್ಳೋದಿಲ್ಲ, ಬೇಸರವಾಗೋದಿಲ್ಲ, ಹಾಗೆ ನೀವು ಮಕ್ಕಳು ಸಹ ಬೇಸರವಾಗಬಾರ್ದು. ಓಂ ಶಾಂತಿ. ಬೇಹದ್ದಿನ ಮಕ್ಕಳಿಗೆ ಬೇಹದ್ದಿನ ತಂದೆ ತಿಳಿಸ್ತಿದ್ದಾರೆ. ಲೌಕಿಕ ತಂದೆಯಂತೂ ಈ ರೀತಿ ಹೇಳೋದಿಲ್ಲ. ಅವರಿಗೆ ಹೆಚ್ಚು ಅಂದರೆ 5-7 ಮಕ್ಕಳಿರ್ಬೋದು. ಇಲ್ಲಂತೂ ಎಲ್ಲ ಆತ್ಮಗಳು ಪರಸ್ಪರ ಸಹೋದರರಾಗಿದ್ದೀರಿ. ಅವಶ್ಯವಾಗಿ ಅವರೆಲ್ಲರ ತಂದೆ ಇರುವರು. ನಾವೆಲ್ಲರೂ ಸಹೋದರರೆಂದು ಹೇಳುತ್ತೀರಿ, ಎಲ್ಲರಿಗಾಗಿ ಹೇಳುತ್ತೀರಿ ಅಂತಿದ್ದಾರೆ ಅಣ್ಣ ಬಾಬಾ. ಹೊಸ ಪ್ರಪಂಚದಲ್ಲಿ ತಮ್ಮ ಕೇವಲ ನಾವೇ ಇರ್ತೀವಿ. ಯಾವುದೆಲ್ಲ ಮುಖ್ಯವಾದ ಧರ್ಮಗಳಿದೆಯೋ ಅದನ್ನು ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ಧರ್ಮಗಳ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ. ಚಿಕ್ಕ ಚಿಕ್ಕ ಶಾಖೆಗಳಂತೂ ಬಹಳ ಇದೆ. ಮೊಟ್ಟ ಮೊದಲು ದೇವತಾ ಧರ್ಮ, ನಂತರ ಇಸ್ಲಾಂ ಧರ್ಮ. ಈ ಮಾತುಗಳು ನಾವು ಮಕ್ಕಳ ವಿನಃ ಮತ್ಯಾರ ಬುದ್ಧಿಯಲ್ಲಿಲ್ಲ. ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪವಾಗಿದ್ಯಂತೆ. ಆ ಕಾರಣ ಆಲದ ಮರದ ಉದಾಹರಣೆಯನ್ನ ಕೊಡುತ್ತಾರೆ. ಇಡೀ ವೃಕ್ಷ ಎಮ್ಮರವಾಗಿ ನಿಂತಿದೆ, ಆದರೆ ಅದರ ಬುಡನೇ ಇಲ್ವಂತೆ. ಎಲ್ಲದಕ್ಕಿಂತ ದೀರ್ಘಾಯಸ್ಸು ಈ ಆಲದ ಮರಕ್ಕೆ ಇರುತ್ತೆ. ಇದರಲ್ಲೂ ಎಲ್ಲದಕ್ಕಿಂತ ದೀರ್ಘಾಯಸ್ಸು ಆದಿ ಸನಾತನ ದೇವಿ ದೇವತಾ ಧರ್ಮದ್ದಾಗಿರುತ್ತಂತೆ. ಅದು ಯಾವಾಗ ಪ್ರಾಯಲೋಪವಾಗುತ್ತೋ ಆಗ ತಂದೆ ಬಂದು ಈ ಒಂದು ಧರ್ಮದ ಸ್ಥಾಪನೆ ಮತ್ತು ಅನೇಕ ಧರ್ಮಗಳ ವಿನಾಶ ಮಾಡ್ತೀನಿ ಅಂತ ಹೇಳ್ತಾರೆ ತಮ್ಮ. ಉಳ್ಳವರಿಗೆ 1000 ಜನ ಮುಂದೆ ಬರ್ತಾರೆ ಸಹಾಯ ಮಾಡೋಕೆ, ಆದ್ರೆ ಬಡಬಗ್ಗರಿಗೆ ಬರೀ ಬಿಟ್ಟಿ ಸಿಂಪತಿ ತೋರಿಸಿ ದಾಟ್ಕೊಂಡು ಹೋಗ್ತಾರೆ. ಏನಪ್ಪಾ ಶಿವ ನಿನ್ ಲೀಲೆ ಅಂತ ಹೇಳ್ತಾರೆ ತಮ್ಮ. ಅಣ್ಣ ಬಾಬಾ ಹೇಳ್ತಿದ್ದಾರೆ, ಎಲ್ಲರಿಗೆ ಯಾವ ಅನಾದಿ ಅವಿನಾಶಿ ಪಾತ್ರವು ಸಿಕ್ಕಿದೆಯೋ ಅದನ್ನು ಅಭಿನಯಿಸಬೇಕಾಗಿದೆ. ಯಾರದೇ ದೋಷವಾಗಲಿ ಅಥವಾ ತಪ್ಪಿದೆ ಎಂದಾಗಲಿ ಎಂದು ಹೇಳಲು ಸಾಧ್ಯವಿಲ್ಲ. ಇದನ್ನು ಕೇವಲ ಪಾಪಾತ್ಮರು ಏಕೆ ಆದರು ಎಂಬುದಕ್ಕೆ ತಿಳಿಸಲಾಗುತ್ತದೆ ಅಷ್ಟೇ. ನಾವೆಲ್ಲ ಮನುಷ್ಯರು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಹೇಳ್ತಾರೆ. ಅಂದಮೇಲೆ ಎಲ್ಲ ಸಹೋದರರು ಸತ್ಯಯುಗದಲ್ಲಿ ಯಾಕಿಲ್ಲ? ಆದರೆ ನಾಟಕದಲ್ಲಿ ಪಾತ್ರವೇ ಇಲ್ಲ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ಇದರಲ್ಲಿ ನಿಶ್ಚಯ ಇಡಿ ಮತ್ತು ಯಾವುದೇ ಮಾತನ್ನು ಹೇಳಬೇಡಿ. ಇದು ಹೇಗೆ ತಿರುಗುತ್ತದೆ ಎಂದು ಚಕ್ರವನ್ನು ತೋರಿಸಿದ್ದಾರೆ. ಕಲ್ಪವೃಕ್ಷದ ಚಿತ್ರವೂ ಇದೆ, ಆದರೆ ಇದರ ಆಯಸ್ಸು ಎಷ್ಟು ಎಂದು ಯಾರಿಗೂ ಗೊತ್ತಿಲ್ಲ. ತಂದೆಯು ಯಾರದ ನಿಂದನೆ ಮಾಡುತ್ತಿಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ. ತಂದೆ ಹೇಳ್ತಾರೆ, ಮಕ್ಕಳೇ ಇದು ವಿದ್ಯೆ, ಇದರಲ್ಲಿ ಶ್ಲೋಕ ಮೊದಲಾದವುಗಳ ಅವಶ್ಯಕತೆ ಇಲ್ಲ. ಆ ಶಾಸ್ತ್ರಗಳ ವಿದ್ಯೆಯಲ್ಲಿ ಯಾವುದೇ ಗುರಿ ಉದ್ದೇಶವಿಲ್ಲ. ಜ್ಞಾನ, ಭಕ್ತಿ, ವೈರಾಗ್ಯ ಅಂತ ಹೇಳ್ತಾರೆ. ಈ ಹಳೆಯ ಪ್ರಪಂಚದ ವಿನಾಶವಾಗತ್ತೆ. ಸನ್ಯಾಸಿಗಳದ್ದು ಅದ್ದಿನ ವೈರಾಗ್ಯ, ನಮ್ಮದು ಬೇಅದ್ದಿನ ವೈರಾಗ್ಯ. ಶಂಕರಾಚಾರ್ಯರು ಬಂದಾಗ ಅವರು ಗೃಹಸ್ಥವನ್ನು ತ್ಯಜಿಸುವ ವೈರಾಗ್ಯವನ್ನ ಕಲಿಸ್ತಾರೆ. ಅವರು ಸಹ ಪ್ರಾರಂಭದಲ್ಲಿ ಶಾಸ್ತ್ರ ಮೊದಲಾದವುಗಳನ್ನ ಕಲಿಸೋದಿಲ್ಲ. ಯಾವಾಗ ಬಹಳ ವೃದ್ಧಿ ಆಗುತ್ತೋ ಆಗ ಶಾಸ್ತ್ರಗಳನ್ನ ರಚಿಸೋದಕ್ಕೆ ಪ್ರಾರಂಭಿಸ್ತಾರೆ. ಮೊಟ್ಟ ಮೊದಲಂತೂ ಧರ್ಮ ಸ್ಥಾಪನೆ ಮಾಡುವಂಥವರು ಒಬ್ಬರೇ ಇರ್ತಾರೆ. ನಂತರ ನಿಧಾನ ವೃದ್ಧಿ ಹೊಂದುತ್ತಾ ಹೋಗುತ್ತೆ. ಇದನ್ನು ಸಹ ತಿಳಿಬೇಕು. ಸೃಷ್ಟಿಯಲ್ಲಿ ಮೊಟ್ಟ ಮೊದಲು ಯಾವ ಧರ್ಮವಿತ್ತೋ ಈಗಂತೂ ಅನೇಕ ಧರ್ಮಗಳಿದೆ. ಆದಿ ಸನಾತನ ದೇವಿ ದೇವತಾ ಧರ್ಮ, ಅದಕ್ಕೆ ಸ್ವರ್ಗ ಹೆವೆನ್ ಅಂತ ಹೇಳ್ತಾರಂತೆ ತಮ್ಮ. ಬದುಕು ಒಂದು ಕ್ರಿಕೆಟ್ ಇದ್ದಂತೆ. ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡ್ರು ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ ಅನ್ನೋದು ಸತ್ಯ ತಮ್ಮ. ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ, ಕತ್ತೆಯನ್ನು ಎಷ್ಟೇ ಸ್ವಚ್ಛ ಮಾಡಿ ಅದರ ಮೇಲೆ ಹೊದಿಕೆ ಹಾಕಿದರೂ ಅದು ಮತ್ತೆ ಹೋಗಿ ಮಣ್ಣಿನಲ್ಲಿ ಹೊರಳಾಡಿ ಶೃಂಗಾರವನ್ನು ಹಾಳು ಮಾಡಿಕೊಳ್ಳುತ್ತದೆ. ನಿಮ್ಮ ಬಟ್ಟೆ ಅಂದರೆ ಆತ್ಮನ ತಂದೆಯು ಎಷ್ಟು ಸ್ವಚ್ಛ ಮಾಡ್ತಾರೆ. ಮತ್ತು ರಾವಣ ರಾಜ್ಯದಲ್ಲಿ ಹೊರಳಾಡಿ ಬಿಟ್ಟು ಅಪವಿತ್ರರಾಗಿಬಿಡ್ತೀರಿ. ಆತ್ಮ ಮತ್ತು ಶರೀರ ಎರಡೂ ಅಪವಿತ್ರವಾಗಿ ಬಿಡುತ್ತದೆ.
ತಂದೆ ತಿಳಿಸ್ತಾರೆ, ನೀವು ಎಲ್ಲ ಶೃಂಗಾರವನ್ನು ಹಾಳು ಮಾಡ್ಕೊಂಡಿದ್ದೀರಿ. ತಂದೆಯನ್ನು ಪತಿತ ಪಾವನ ಅಂತ ಕರೀತಾರೆ. ನಾವು ಸ್ವರ್ಣಿಮ ಯುಗದಲ್ಲಿ ಎಷ್ಟೊಂದು ಶೃಂಗಾರವುಳ್ಳವರಾಗಿದ್ದೆವು, ಎಷ್ಟು ರಾಜ್ಯಭಾಗ್ಯವಿತ್ತು ಎಂಬುದನ್ನು ನೀವು ದೊಡ್ಡ ಸಭೆಯಲ್ಲಿ ಹೇಳಬಹುದು. ನಂತರ ಮಾಯಾರೂಪಿ ಧೂಳಿನಲ್ಲಿ ಹೊರಳಾಡಿ ಮೈಲಿಗೆ ಆದೆವು ಅಂತ ತಿಳಿಸ್ತಿದ್ದಾರೆ ಅಣ್ಣ ಬಾಬಾ. ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿ ತಮ್ಮ ಪವಿತ್ರರಾಗಿ ಸ್ವಯಂನ ಶೃಂಗಾರ ಮಾಡಿಕೊಳ್ಬೇಕು ಎಂದೂ ಸಹ ಮಾಯೆಯ ಧೂಳಿನಲ್ಲಿ ಉರುಳಾಡಿ ಶೃಂಗಾರವನ್ನು ಕೆಡಿಸ್ಕೊಳ್ಬಾರ್ದು. ಈ ನಾಟಕವನ್ನು ಯಥಾರ್ಥ ರೀತಿಯಿಂದ ಅರ್ಥ ಮಾಡಿಕೊಂಡು ತಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಸ್ಥಿರ ಮಾಡಿಕೊಳ್ಬೇಕು. ಎಂದೂ ಸಹ ತಬ್ಬಿಬ್ಬಾಗಬಾರ್ದು, ಸದಾ ಹರ್ಷಿತರಾಗಿರಬೇಕು ಅಂತ ಬಾಬುವರು ತಿಳಿಸ್ತಾರೆ ತಮ್ಮ. ಅಣ್ಣ, ಇವತ್ತಿನ ವರದಾನ ಆಗಿದೆ, ಯೋಚಿಸಿ ತಿಳುವಳಿಕೆಯಿಂದ ಪ್ರತಿ ಕರ್ಮ ಮಾಡುವಂತಹ ಪಶ್ಚಾತ್ತಾಪದಿಂದ ಜ್ಞಾನಿತ್ವ ಆತ್ಮಭವ ಅಂತ. ಪ್ರಪಂಚದವರು ಹೇಳ್ತಾರೆ ಮೊದಲು ಯೋಚಿಸಿ ನಂತರ ಮಾಡಿ. ಯಾರು ಯೋಚಿಸಿ ಮಾಡುವುದಿಲ್ಲ, ಮಾಡಿದ ನಂತರ ಯೋಚಿಸ್ತಾರೆ, ಅವರು ಪಶ್ಚಾತ್ತಾಪದ ರೂಪ ಆಗಿಬಿಡ್ತಾರೆ. ಮಾಡಿದ ನಂತರ ಯೋಚಿಸುವುದು ಇದು ಪಶ್ಚಾತ್ತಾಪದ ರೂಪ ಆಗಿದೆ, ಮತ್ತು ಮೊದಲು ಯೋಚಿಸುವುದು ಇದು ಜ್ಞಾನಿತ್ವ ಆತ್ಮಗಳ ಗುಣ ಆಗಿದೆ. ದ್ವಾಪರ ಕಲಿಯುಗದಲ್ಲಂತೂ ಅನೇಕ ಪ್ರಕಾರದ ಪಶ್ಚಾತ್ತಾಪವನ್ನು ಮಾಡುತ್ತಲೇ ಬಂದಿದ್ದೀರಿ. ಆದರೆ ಈಗ ಸಂಗಮ ಯುಗದಲ್ಲಿ ಇಂತಹ ಯೋಚಿಸಿ ತಿಳಿದು ಸಂಕಲ್ಪ ಹಾಗೂ ಕರ್ಮ ಮಾಡಿ ಅಂತ ಎಂದೂ ಮನಸ್ಸಿನಲ್ಲಿ 1 ಸೆಕೆಂಡ್ ಕೂಡ ಪಶ್ಚಾತ್ತಾಪ ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಂಥವ್ರಿಗೇನೆ ಜ್ಞಾನಿತ್ವ ಆತ್ಮ ಅಂತಿದ್ದಾರೆ. ಮತ್ತು ಇವತ್ತಿನ ಸ್ಲೋಗನ್ ಆಗಿದೆ, ದಯಾಹೃದಯಿಯಾಗಿ ಸರ್ವಗುಣ ಮತ್ತು ಶಕ್ತಿಗಳ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.